ಬೆಂಗಳೂರಿನ ಹೆಸರಾಂತ ಶಾಲೆ ವಿರುದ್ಧ ಪೋಷಕರು ಸಿಡಿದೆದ್ದಿದ್ದಾರೆ. ಸಂಸ್ಥೆಯ ಪ್ರಮುಖರ ಗಮನಕ್ಕೆ ಬಾರದೆ ಶಾಲಾ ಪುಸ್ತಕಗಳ ಬೆಲೆಯನ್ನು ಏರಿಕೆ ಮಾಡಲಾಗಿದೆಯಂತೆ. ಏಕಾಏಕಿ ಪಠ್ಯಪುಸ್ತಕಗಳ ಬೆಲೆ 3,000 ರೂಪಾಯಿ ಏರಿಸಿದ್ದಾರೆ. ನೋಡಿ, ಪ್ರತಿಷ್ಠಿತ ಶಾಲೆಯ ವಿರುದ್ಧ ಮಕ್ಕಳ ಪೋಷಕರು ಹೊಚ್ಚಿಗೆದ್ದಿದ್ದಾರೆ. ಅಂದರೆ ಪ್ರಮುಖರ ಗಮನಕ್ಕೆ ತರಬೇಕಿತ್ತಲ್ವ, ಇವರಿಗೆ ಇಷ್ಟ ಬಂದಂಗೆ ಪುಸ್ತಕದ ದರವನ್ನು ಏರಿಕೆ ಮಾಡಿದ್ದಾರೆ. ಅದು ಬರೋಬ್ಬರಿ 3,000 ರೂಪಾಯಿಗೆ, ಅಂದರೆ 3,000 ರೂಪಾಯಿ ಹೆಚ್ಚಳ ಮಾಡಿ ಬೆಂಗಳೂರಿನ ಬಾಲ್ಡ್ವಿನ್ ಶಾಲೆ ಮ್ಯಾನೇಜ್ಮೆಂಟ್ ಅವಾಂತರ ಮಾಡಿದೆ. ಶಾಲಾ ಆಡಳಿತ ಮಂಡಳಿ ವಿರುದ್ಧ ದೂರನ್ನು ನೀಡಿದ್ದಾರೆ ಪೋಷಕರು. ದೂರಿನ ಮೇರೆಗೆ ಕ್ರಮಕ್ಕೆ ಮುಂದಾಗಿದ್ದಾರೆ ಬಿಷಪ್ ಎನ್.ಎಲ್. ಕರ್ಕರೆ. ಮ್ಯಾನೇಜ್ಮೆಂಟ್ ವಿರುದ್ಧ ಗರಂ ಆಗಿದೆ ಬಿಷಪ್ ಎನ್.ಎಲ್. ಕರ್ಕರೆ ಅವರು. ಸಂಸ್ಥೆ ಹೆಸರಿಗೆ ಮಸಿ ಬಳಿಯುವವರ ವಿರುದ್ಧ ಕಾನೂನು ಕ್ರಮಕ್ಕೆ ಸಜ್ಜಾಗಿದ್ದಾರೆ. ನೋಡಿ, ಎಲ್ಲ ಅವರ ವ್ಯಾಪ್ತಿಯಲ್ಲಿ ಬಿಷಪ್ ಎನ್.ಎಲ್. ಕರ್ಕರೆ ಇದ್ದಾರಲ್ವ, ಅವರ ವ್ಯಾಪ್ತಿಯಲ್ಲಿ ಬರುವಂತಹ ಸ್ಕೂಲುಗಳಿವೆಲ್ಲವೂ ಕೂಡ ಪ್ರತಿಷ್ಠಿತ ಶಾಲೆಗಳು ಬೆಂಗಳೂರಿನಲ್ಲಿ. ಆದರೆ ಈಗ ಗಮನಕ್ಕೆ ತರದೆ, ಅಂದರೆ ಮ್ಯಾನೇಜ್ಮೆಂಟ್ ಏನಿರ್ತಾರೋ, ಮೇನ್ ಯಾರಿರ್ತಾರೋ ಅವರ ಗಮನಕ್ಕೆ ತರದೆ ಏಕಾಏಕಿಯಾಗಿ 3,000 ರೂಪಾಯಿ ಪಠ್ಯಪುಸ್ತಕಗಳ ಬೆಲೆಯನ್ನು ಏರಿಸಿದ್ದಾರೆ ಅನ್ನುವಂಥ ಆರೋಪ ಇದು. See, we need to select books. Publishers, known quality contents. That is the first criteria for this. If quality content is there, very good, but very high prices also will not go, because it should be affordable to the parents. So this is how you should keep in mind, and this has been happening many years like this only. This first time it has gone up, and first time the price is put on the board. That is how I came to know. Otherwise I would have not come to know also. Sir, ಯಾರ ಮೇಲೆ ನೀವು allegation ಯಾರ ಮೇಲೆ ಇದು? There are some managers whom I removed also. The managers boys school I removed. Then after that I think other school also managers. So they were behind this, because after the new bishop came, it is also, they also were connect one people. See, it's not more the administration on the top, not below. They are the people who are influencing this. Now then we have to appoint inquiry committee on that latter. It's a different matter. That's have to go to managing committee of the school, and then they have to take care of this matter. See, ಮತ್ತಷ್ಟು ಮಾಹಿತಿ ರಾಕೇಶ್ ನೀಡ್ತಾರೆ. ರಾಕೇಶ್, ನೋಡ್ತಾ ಇದ್ದೀವಿ, ಪ್ರತಿಷ್ಠಿತ ಶಾಲೆ ಅಂತಲೇ ಕರೆಸ್ಕೊಳ್ಳುತ್ತೆ ಬಾಲ್ಡ್ವಿನ್ ಸ್ಕೂಲು. ಈಗ ಅಲ್ಲಿ ಮ್ಯಾನೇಜ್ಮೆಂಟ್ ಅವರು ಗಮನಕ್ಕೆ ತರದೆ ಈ ರೀತಿಯಾಗಿ ಪಠ್ಯಪುಸ್ತಕಗಳ ಬೆಲೆನ ಏರಿಕೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಸಹಜವಾಗಿ ಹೊರೆ ಆಗುತ್ತಾ ಇದೆ ಪೋಷಕರಿಗೆ. ಯಾವ ರೀತಿ ಆರೋಪ, ಕ್ರಮಕ್ಕೆ ಏನೆಲ್ಲ ಪ್ರಯತ್ನವನ್ನು ಮಾಡಿದ್ದಾರೆ ಅಂತ ಕರ್ಕೇರ ಅವರು? ಪ್ರಭು, ಬೆಂಗಳೂರಿನ ಪ್ರತಿಷ್ಠಿತ ಶಾಲೆಯ ಸಮುಚ್ಚಯ ಅಂತೇಳಿ ಕರೆಸಿಕೊಳ್ಳುವಂತಹ ಬಾಲ್ಡ್ವಿನ್ ಸ್ಕೂಲ್ಗಳಲ್ಲಿ ಈಗ ಶಿಕ್ಷಣ ಮತ್ತು ಅದರಲ್ಲಿನ ವ್ಯವಸ್ಥೆ ವಿಚಾರಕ್ಕೆ ಅಪಸ್ವರಗಳು ಕೇಳಿ ಬರ್ತಾ ಇದೆ. ಶಿಕ್ಷಣ ಸಂಸ್ಥೆಗಳಲ್ಲಿ ಪಠ್ಯಪುಸ್ತಕಗಳ ಬೆಲೆಯನ್ನ ಏರಿಕೆ ಮಾಡಲಾಗಿದೆ ಅನ್ನುವಂತಹ ಗುರುತರ ಆರೋಪವನ್ನ ಪೋಷಕರಿಂದ ಮಾಡಿದೆ. ಈ ಸಾಲಿನ ಪ್ರವೇಶಾತಿ ಸಂದರ್ಭದಲ್ಲಿ ಟೆಕ್ಸ್ಟ್ ಬುಕ್ ಫೀಸ್ ಅನ್ನ ಕಟ್ಟಬೇಕಾಗಿತ್ತು. ಆದ್ರೆ ಫೀಸ್ ಅನ್ನ ಗಮನಿಸುವಂತ ಸಂದರ್ಭದಲ್ಲಿ ಒಂದಕ್ಕಿಂತ, ಅಂದ್ರೆ ಈ ಹಿಂದೆ ಕಟ್ಟೋದಕ್ಕಿಂತ ಹೆಚ್ಚುವರಿ ಫೀಸ್ ಅನ್ನ ಕಟ್ಟಬೇಕಾಗಿದ್ದು ಒಟ್ಟಾರೆ 3,000ಗಳ ಏರಿಕೆಯನ್ನ ಅಲ್ಲಿ ಕಂಡಿದೆ. ಸೊ ಈ ವಿಚಾರ ಈಗ ಪೋಷಕರು ಸಂಸ್ಥೆಯ ನಡವಳಿಕೆ ಮತ್ತು ನಿರ್ಧಾರಗಳ ವಿರುದ್ಧ ತಿರುಗಿ ಬಿಡುವಂತ ಸನ್ನಿವೇಶವನ್ನು ನಿರ್ಮಾಣ ಮಾಡಿದೆ. ಆದ್ರೆ ಇಲ್ಲಿ ಗಮನಿಸಬೇಕಾದ ವಿಚಾರ ಏನು ಅಂತಂದ್ರೆ, ಈ ವಿಚಾರ ಸಂಸ್ಥೆಯ ಆಡಳಿತ ಮಂಡಳಿಯನ್ನ ಹೊರತುಪಡಿಸಿ, ಅಂದ್ರೆ ಮೈನ್ ಮ್ಯಾನೇಜ್ಮೆಂಟ್ ಅನ್ನ ಹೊರತುಪಡಿಸಿ ಉಳಿದಂತ ಕೆಳಗಿನ ವರ್ಗದವರು ಮಾಡಿರುವಂತ ಬದಲಾವಣೆ ಅನ್ನೋದು ಕೊನೆಯ ಅಂಶದಲ್ಲಿ ತಿಳಿದು ಬಂದಿದೆ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿನ ಆಡಳಿತ ನೋಡ್ಕೊಳ್ತಿರುವಂತಹ ಬಿಷಪ್ ಕರ್ಕರೆ ಅವರು ಈಗ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸ್ಪಷ್ಟೀಕರಣವನ್ನ ಕೊಟ್ಟಿದ್ದಾರೆ. ಅಂದ್ರೆ ಈ ಬೆಳವಣಿಗೆಗೂ ಸಂಸ್ಥೆಯ ಆಡಳಿತ ಮಂಡಳಿಯ ಗಮನಕ್ಕೆ ಬಂದಿರೋದಿಲ್ಲ. ಕೇವಲ ಕೆಲವೊಂದಷ್ಟು ಮ್ಯಾನೇಜ್ಮೆಂಟ್ ನ ಸಿಬ್ಬಂದಿಗಳು ಹಾಗೂ ಪ್ರಿನ್ಸಿಪಲ್ ಅಥವಾ ಯಾರು ಶಿಕ್ಷಕರು ಇರ್ತಾರೆ ಅವರುಗಳು ನಿರ್ಧಾರ ಮಾಡಿಕೊಂಡು ಇಂಥ ಬೆಳವಣಿಗೆಯನ್ನ ಮಾಡಿದ್ದಾರೆ. ಇದರಿಂದ ಸಂಸ್ಥೆಯ ಗೌರವಕ್ಕೆ ಚ್ಯುತಿ ಬರ್ತದೆ. ಈ ಹಿನ್ನೆಲೆಯಲ್ಲಿ ಸಂಬಂಧಪಟ್ಟವರ ಮೇಲೆ ಕ್ರಮವನ್ನು ಜರುಗಿಸುವ ಕಾನೂನನ್ನ ಕ್ರಮ ವಹಿಸುವುದಕ್ಕೆ ನಿರ್ದೇಶನ ನೀಡಲಾಗುತ್ತೆ. ಪೋಷಕರು ಇದಕ್ಕೆ ಸಹಕರಿಸಬೇಕು ಅನ್ನುವಂತ ಮಾತನ್ನ ಹೇಳ್ಕೊಂಡಿದ್ದಾರೆ. ಒಂದು ಹಂತಕ್ಕೆ ಇದು ಮೇಲ್ನೋಟಕ್ಕೆ ಕಾಣುವಂತಹ ಸಣ್ಣ ಆಪಾದನೆ ಆದ್ರೂ ಕೂಡ ಮತ್ತೊಂದು ಕಡೆ ಒಳಗೆ ಸಂಸ್ಥೆಯ ಒಳಗಿನ ಪ್ರತಿಷ್ಠಿತ ವ್ಯಕ್ತಿಗಳ ನಡುವಿನ ವ್ಯತ್ಯಾಸವು ಇದೊಂದು ಸಮಸ್ಯೆಯನ್ನು ಹುಟ್ಟುಹಾಕಿರಬಹುದು ಅನ್ನುವಂತ ವಿಚಾರ ಕೇಳಿ ಬರ್ತಾ ಇದೆ. ಆದ್ರೆ ಸದ್ಯಕ್ಕೆ ಬಿಷಪ್
ಕರ್ಕೆರೆ ಅವರು ಕೊಟ್ಟಿರುವಂತಹ ಹೇಳಿಕೆ ಇವೆಲ್ಲವನ್ನ ದೂರ ಮಾಡೋ ಪ್ರಯತ್ನವನ್ನ ಮಾಡಿದ್ರು ಕೂಡ ಓಕೆ. ಪ್ರತಿಷ್ಠಿತ ಶಾಲೆಯ ಈ ವ್ಯವಸ್ಥೆ ಅಥವಾ ಆ ಹೆಸರಿಗೆ ಮಸಿ ಬಳಿಯುವ ಪ್ರಕ್ರಿಯೆ ಭಾಗವಾಗಿ ಇದು ನಡೀತಾ ಇದೆಯೋ ಅಥವಾ ನಿಜಕ್ಕೂ ಇಂಥದ್ದೊಂದು ಬೆಳವಣಿಗೆಯಲ್ಲಿ ನಡೀತಿದೆಯೋ ಅನ್ನುವಂತ ಅನುಮಾನವನ್ನ ಹುಟ್ಟುಹಾಕಿದೆ. ಥ್ಯಾಂಕ್ ಯು ರಾಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ.